ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಇವತ್ತು ಹೊಸ ವರ್ಷ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಹಾಗೆ ನಮ್ಮನ್ನು ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ನಿನ್ನೆ ಹೇಳಿದ್ದೆ ಡಬಲ್ ಖುಷಿ ಮತ್ತು ಹಾಗೆ ಬೇಜಾರು ಕೂಡ ಅಂತೇಳಿ. ಏನಪ್ಪ ಅಂತಂದರೆ, ಹೊಸ ವರ್ಷ ಖುಷಿ 2025ರಲ್ಲಿ ಏನಾಯಿತು ಹೋಯಿತು, ಅದು ಹೋಯಿತು. ಇನ್ನು ಮುಂದೆ ಆಗುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಇವತ್ತು ನಮ್ಮ ಯಜಮಾನ್ರ ಬರ್ಡೇ ಕೂಡ ಇದೆ. ಇವತ್ತು 50 ವರ್ಷ ಆಯಿತು ನೋಡಿ. ಇವತ್ತಿಗೆ 50 ವರ್ಷ ಮುಗಿದು 51ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಫ್ ಸೆಂಚುರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ 50 ವರ್ಷ ಆಯಿತು ಅವರಿಗೆ ಅಂತೇಳಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತೇಳಿ ಶ್ರೇಯಾ ನಾನು ತುಂಬ ಉತ್ಸುಕಳಾಗಿ ಕೂತಿದ್ವಿ. ಅವರು ಯಾವುದೋ ನನಗೆ ಬೇಡ, ಇಷ್ಟು ದಿನ ನಾನು ಯಾವತ್ತೂ ಈ ಥರ ಮಾಡ್ಕೊಳ್ಳಿಲ್ಲ, ನನಗದು ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಬಿಡಿಸ್ಬಿಟ್ರು ಸ್ನೇಹಿತರೆ. ಬೈದು ನಮ್ಮನ್ನು ನೋಡಿ. ಇದ್ರ ಮಿಶೋದಿಂದ ಅವ್ರಿಗೆ ಬರ್ಡೇಗೆ ಏನೇನು ಬೇಕಲ್ಲ ಎಲ್ಲ ಡೆಕೋರೇಷನ್ ಮಾಡ್ಲಿಕ್ಕೆ ನಮ್ಮ ಶ್ರೇಯಮ್ಮ ಕೂಡ ಎಲ್ಲ ಥರ ಮಿಶೋಯಿಂದ ತರಿಸಿದ್ಲು. ಅದು ಎಲ್ಲ ವೇಸ್ಟ್ ಆಯಿತು. ಹಾಗಾಗಿ ಯಾವುದು ಬೇಡ ಅಂತ ಹೇಳಿದರು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಈಗ ಏನಾದರೂ ಸ್ವಲ್ಪ ಸ್ವೀಟ್ ಮಾಡ್ತೇನೆ. ಇವತ್ತು ಹೊಸ ವರ್ಷ ಕೂಡ ಇದೆ, ಅವ್ರ ಬರ್ಡೇ ಕೂಡ ಇದೆ. ಮತ್ತು ಅವರು ಮನೆಯಲ್ಲಿ ಇರೋದೇ ಮಧ್ಯಾಹ್ನ ತನಕ ಇರ್ತಾರೆ. ಮಧ್ಯಾಹ್ನ ಮೇಲಿಂದ ಏರ್ಪೋರ್ಟು ಸ್ವಲ್ಪ ಯಕ್ಷಗಾನ ಇದೆ, ಅಲ್ಲಿಗೆಲ್ಲ ಹೋಗ್ತಾರೆ ಅಮ್ಮರನ್ನ ಕರ್ಕೊಂಡು. ಹಾಗಾಗಿ ಅವರು ಏರ್ಪೋರ್ಟ್ಗೆ ಹೋಗೋಷ್ಟರಲ್ಲಿ ನಾನು ಸ್ವೀಟ್ ಮಾಡ್ತೀನಿ. ಏನಪ್ಪ ಅಂದರೆ ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮಿಗೆ 9:30 10 ಗಂಟೆ ಆಗ್ತಾ ಬಂದಿದೆ. ಹಾಗೆ ಮಾಡಿ ಈಗ ಸ್ವೀಟ್ ಒಂದು ಮಾಡ್ತೀನಿ. ಸ್ವೀಟ್ ರೆಸಿಪಿ ಅಂತೇನಿಲ್ಲ, ರೆಸಿಪಿ ಥರನೇ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಫುಲ್ ರೆಸಿಪಿ ಅಂತೇನು ಬರಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. 2026ರಲ್ಲಿ 25ರಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾವೆ ಅಂದ್ರೆ ಈಗಲೂ ಹಾಗೆ ಸಪೋರ್ಟ್ ಮಾಡಿ, ಅದಕ್ಕಿಂತ ಡಬಲ್ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೇನೆ ಸ್ನೇಹಿತರೆ. ನೋಡಿ, ಸೀರೆಗಳ ಸ್ಟಾಕ್ ಸಿಕ್ಕಾಪಟ್ಟೆ ಬಂದಿದೆ ನನಗೆ. ಆದರೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಯಾಕೆಂದರೆ ಫುಲ್ಲು ಅಲ್ಲಿ ಬಾಕ್ಸಲ್ಲಿ ಇರೋವಂಥ ಅವು ಕೂಡ ಫುಲ್ ಸೀರೆನೇ, ಇದು ಕೂಡ ಸೀರೆನೇ ಇದೆ. ಯಜಮಾನ್ರು ಬಂದರು. ಈಗ ನಾನು ಪಾಯಸ ಮಾಡ್ತೇನೆ. ಪಾಯಸ ಮಾಡಲಿಕ್ಕೆ ಏನೇನು ಪದಾರ್ಥಗಳನ್ನು ಈಗ ಬೇಕಾಗಿರೋಂಥ ಸದ್ಯಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನು ಇಲ್ಲಿ ತೊಗೊಂಡಿದ್ದೀನಿ. ಬನ್ನಿ ನೋಡಿ. ಇಲ್ಲಿ 2 ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಮೇಲ್ಗಡೆದು ವೈಟಂದು. ಇದನ್ನೀಗ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಲನ್ನು ತಕ್ಕೋತೇನೆ. ಮೊದಲಿಗೆ ಹಾಲು ತಗೊಂಡ್ಮೇಲೆ ಸ್ವಲ್ಪ ಲಾಸ್ಟ್ ಬರೋವಂಥ ಹಾಲಲ್ಲಿ ಇದನ್ನು ಹೆಸರು ಬೇಳೆನೇ ಬೇಯಲಿಕ್ಕೆ ಹಾಕ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ತೆಂಗಿನಕಾಯಿ ಹಾಲು ತೆಗೆದೆ. ಇಲ್ಲಿ ಲಾಸ್ಟ್ ನೀರಿದೆ ತೆಂಗಿನಕಾಯಿ ಹಾಲಿಂದು. ಇಲ್ಲಿ ಫಸ್ಟ್ ಏನು ಗಟ್ಟಿ ಹಾಲು ಬರುತ್ತಲ್ಲ ಅದು ಇಲ್ಲಿ ಇಟ್ಟಿದ್ದೀನಿ. 2 ತೆಂಗಿನಕಾಯಿ ಗಟ್ಟಿ ಹಾಲು ಇಷ್ಟು ಬಂದಿದೆ. ಇದು ಲಾಸ್ಟ್ ನೀರು, ಲಾಸ್ಟ್ ಹಾಲೊಳಗಡೆ ಈಗ ನಾನು ಬೇಳೆನ ಬೇಯಲಿಕ್ಕೆ ಹಾಕ್ತೇನೆ. ಪಾಯಸ ಮಾಡಲಿಕ್ಕೆ ಒಂದು 1/4 kg ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಇದು ಹೆಸರು ಬೇಳೆ. ಇದನ್ನೀಗ ಕ್ಲೀನ್ ಮಾಡಿ ತೊಳಿತೇನೆ. ಮೊದಲಿಗೆ ಕ್ಲೀನ್ ಮಾಡಿ ತೊಳ್ಕೊಂಡು ಅದು ನೀರಿಗೆ ಬೆರೆಸ್ಕೊತೇನೆ. ನೋಡಿ, ಇಲ್ಲಿ ಪಾಯಸ ಮಾಡಲಿಕ್ಕೆ ಈಗ ಬೇಳೆ ತೊಳ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ತೇನೆ ಹಾಲಿಗೆ. ನೋಡಿ ಸ್ನೇಹಿತರೆ, ಬೇಳೆಗಳನ್ನು ಇದರೊಳಗಡೆ ಹಾಕಿನಿ. ಇದನ್ನೀಗ ಕುದಿಲಿಕ್ಕೆ ಇಡ್ತೇನೆ. ನಾನು ಒಂದು 3 ರಿಂದ 4 ವಿಜಿಲ್ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊತೇನೆ. ನಾನು ನಿನ್ನೆ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಇದೆಲ್ಲ ಹಾಕಿ ಎಳ್ಳು ಅದು ಹಾಕಿ ಏನು ಕುದಿಸಿದ್ನೆಲ್ಲ ಇಲ್ಲಿ ಇಟ್ಟಿದ್ದೇನೆ ನೋಡಿ. ಈಗ ರೆಡಿಯಾಗಿದೆ ಎಣ್ಣೆ. ಈಗ ಇದನ್ನು ನಾನು ಇದಕ್ಕೆ ಹಾಕ್ತೀನಿ. ಯಾವುದಕ್ಕೆಂದರೆ ಇದಕ್ಕೆ ಕಾಜಿನ ಡಬ್ಬಕ್ಕೆ ಹಾಕಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ನಾನೀಗ. ಇದು ರೆಡಿ ಆಗುತ್ತೆ ಈಗ ಅಲ್ವಾ. ನೋಡಿ, ಇದು ಶೋಧಿಸಿ ಇದಕ್ಕೆಲ್ಲ ಇಟ್ಕೊಂಡ್ಬಿಟ್ಟು ಸ್ನೇಹಿತರೆ, ನಮ್ಮ ಯಜಮಾನರು ನನ್ನ ಮಗಳು ಗಲಾಟೆ ಮಾಡ್ಕೊತಾ ಇದ್ದಾರೆ. ಮಾಡ್ಕೊಳ್ಳಿ, ಅವರಿಬ್ಬರದ್ದು ಕೋಳಿ ಜಗಳ ಇದ್ದದ್ದೇ. ನನ್ನ ಕೆಲಸ ನಾವು ಮಾಡಲೇಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು 1/4 kgಗೆ ಒಂದು ಅರ್ಧ kgಕ್ಕಿಂತ ಸ್ವಲ್ಪ ಜಾಸ್ತಿಗೆ ಬೆಲ್ಲನ ತೊಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ಈಗ ಈ ಬೆಲ್ಲನ ಕರಗಿಸ್ಕೊತೀನಿ. ನಾನು ಬೆಲ್ಲ ಪುಡಿ ಮಾಡಿ ಹಾಕ್ತಾಯಿಲ್ಲ, ಸ್ವಲ್ಪ ಕೆಲಸ ಇದೆ, ಅದು ಕರಗ್ಕೊಳ್ಳಿ ನಿಧಾನಕ್ಕೆ. ಇಲ್ಲಿ ಸಿಟಿ ಹಾಕಿ ಎತ್ತಿಕೊಂಡಿದ್ದೀನಿ ಕುಕ್ಕರ್ ಒಳಗಡೆಯಿಂದ ತುಂಬ ನೀರು ಬರ್ತಾಯಿದೆ. ಯಾಕೆ ಅಂತ ಹೇಳಿ ಗೊತ್ತಿಲ್ಲ.
ಹಾಗಾಗಿ ಬೆಲ್ಲ ಕರಗಿಸೋ ಉದ್ದೇಶ ಬಂದು ಇದ್ರೊಳಗಡೆ ಗಲೀಜು ಇರುತ್ತೆ ಏನೋ ಅನ್ನೋದಕ್ಕೋಸ್ಕರ ಕರಗಿಸ್ಕೋಬೇಕಾಗತ್ತೆ ಬೆಲ್ಲ. ಅದಕ್ಕಾಗಿ ಈಗ ಬೆಲ್ಲ ಕರಗಲಿ ಅಷ್ಟರಲ್ಲಿ ನನ್ನ ಕೆಲಸ ಕೂಡ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಅಲ್ವಾ, ಈಗ ನಾನು ಬೆಲ್ಲ ಕರಗಲಿ, ನನ್ನ ಕೆಲಸ ತುಂಬ ಇದೆ. ಇಲ್ಲಿ ನಮ್ಮ ಯಜಮಾನ್ರು ಮಗಳು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಯಜಮಾನ್ರು ಕಾಲು ಹೊತ್ಕೊತಾ ಇವ್ರ ಗಲಾಟೆ ಜೋರು. ಸ್ನೇಹಿತರೆ, ಈಗ ಬೆಲ್ಲ ಎಲ್ಲ ಕರಗಿದೆಯಲ್ಲ, ಬೆಲ್ಲ ಕರಗಿದೆ. ಈಗ ಸ್ಲೋ ಉರಿಯಲ್ಲೇ ಇದು ಮಾಡ್ಕೊಂಡದ್ದು. ಹಾಗೆ ಇಲ್ಲಿ ಬೇಳೆ ಕೂಡ ಬೆಂದಿದೆ, ನೋಡೋಣ ಬನ್ನಿ. ಓಹ್, ಬೇಳೆ ಸಿಕ್ಕಾಪಟ್ಟೆ ಬೆಂದ್ಬಿಟ್ಟಿದೆ ಜೋರಾಗಿ. ನೋಡಿ, ಈ ಥರ ತೆಂಗಿನ ಹಾಲಲ್ಲಿ ಅಂತೂ ಬೇಗನೆ ಬೇಯುತ್ತೆ ಸ್ನೇಹಿತರೆ ಬೇಳೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ. ನಾನು 1/4 kg ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಜಾಸ್ತಿ ಸ್ವಲ್ಪ ನಮ್ಮ ಅಮ್ಮರಿಗೆ ಅದು ಕೊಡಲಿಕ್ಕಾಗುತ್ತೆ ಅಂಥೇಳಿ. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಈಗ ಇದನ್ನು ನಾನು ಸಂಡಿಗೆ ಹಿಡಿದು ಬೆಲ್ಲ ಏನು ಕರಗಿಸಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ನೋಡಿ, ಯಾಕಂದ್ರೆ ತುಂಬಾ ಕಸ, ಇದು ಕಡ್ಡಿ ಮತ್ತು ಹೊಯ್ಗೆ ಥರ ಮಣ್ಣು ಎಲ್ಲ ಇರುತ್ತೆ ಇದರೊಳಗಡೆ. ನೋಡಿ ಎಷ್ಟಿದೆ. ಈ ಥರ ಸೋದಿಸ್ಕೊಂಡ್ಬಿಟ್ರೆ ಇದು ಆಗುತ್ತೆ. ಈಗ ತೆಗೆದುಬಿಡ್ತೇನೆ. ನೋಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ಬಿಡ್ತೇನೆ ನಾನು. ಜಾಸ್ತಿ ಹೊತ್ತು ಏನು ಬೇಯಿಸಲ್ಲ, ಸ್ವಲ್ಪ ಇದು ಆದರೆ ಸಾಕು. ಈಗ ನೋಡಿ ಇದನ್ನೀಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಬೇಯಲಿ ಚೆನ್ನಾಗಿ ಇದು ಸ್ನೇಹಿತರೆ. ಇದೀಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನೀಗ ಹಾಲನ್ನು ಹಾಕ್ತೇನೆ. ಏನು ತೆಂಗಿನಕಾಯಿ ಗಟ್ಟಿ ಹಾಲು ತೆಗೆದಿಟ್ಟಿದ್ದೀವಲ್ಲ ಅದು. ನೋಡಿ, ತೆಂಗಿನಕಾಯಿ ಹಾಲು ಹಾಕಿದ್ದೇ ಬೇರೆ ಸ್ನೇಹಿತರೆ. ಇದಕ್ಕೆ ಇದು ಇನ್ನು ಚೆನ್ನಾಗಿ ಕುದಿಬೇಕು. ಮತ್ತು ಇನ್ನೊಂದು ಏನು ಗೊತ್ತಾ, ಹಾಲು ತೆಗೆದು ತುಂಬ ಹೊತ್ತು ಇಡೋ ಹಾಗಿಲ್ಲ. ಇಟ್ಟರೆ ಏನಾಗಿಬಿಡುತ್ತೆ, ಹಾಲು ಹಾಳಾಗಿಬಿಡುತ್ತೆ, ಪಾಯಸ ಹೋಗಿ ಕೆಟ್ಟುಬಿಡುತ್ತೆ. ಅದಕ್ಕಾಗಿ ಈಗ ಇದು ಗಟ್ಟಿ ಆಗೋವರೆಗೂ ಒಂದು 10 ರಿಂದ 15 ನಿಮಿಷ ಕುದಿಸ್ತೇನೆ ನಾನು. ಕುದೀಲಿ ಇದು ಚೆನ್ನಾಗಿ. ಈಗ ನೋಡಿ ಪಾಯಸ ಸ್ನೇಹಿತರೆ, ಆವಾಗಲೇ ಸ್ಟೀಲ್ ಪಾತ್ರೆಯಲ್ಲಿ ಇಟ್ಟಿದೆ. ತುಂಬಾ ದೊಡ್ಡದು ಅನ್ನಿಸ್ತಾ ಇತ್ತು. ಅದಕ್ಕಾಗಿ ನಾನು ಚೇಂಜ್ ಮಾಡ್ಕೊಂಡೆ. ಅದು ತುಂಬ ದೊಡ್ಡದಾಗ್ತದೆ ಅಂಥೇಳಿ ಅದಕ್ಕೆ ಬೇಡ ಅಂಥೇಳಿ ಸಣ್ಣ ಪಾತ್ರೆಯಲ್ಲಿ ಇಟ್ಕೊಂಡೆ. ನೋಡಿ, ಇಲ್ಲಿ ಈಗ ಪಾಯಸ ಗಟ್ಟಿಗಿದೆಯಲ್ಲ, ಒಂದು 10 ರಿಂದ 12 ನಿಮಿಷ ಬೇಯಿಸೋವರೆಗೆ. ಈಗ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಬನ್ನಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳು. ಯಾವಾಗಲೂ ಗೊತ್ತಾ ಸ್ನೇಹಿತರೆ, ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡಿದರೆ ಅದಕ್ಕೆ ಒಂದು ಚಿಟಿಕೆಯಷ್ಟು ನಾವು ಇದನ್ನು ಹಾಕೋಬೇಕಾಗತ್ತೆ. ಒಂದು ಪಿಂಚಷ್ಟು ಸ್ವೀಟು. ನೋಡಿ, ಒಂದು ಪಿಂಚಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಸ್ವೀಟ್ ಅಂತೀನಿ, ಉಪ್ಪು. ಇಷ್ಟು ಉಪ್ಪು ಹಾಕೊಂಡ್ರೆ ಸಾಕು ನಮಗೆ. ಅಂದರೆ ಅದೊಂಥರ ಟೇಸ್ಟೇ ಬೇರೆ ಕೊಡುತ್ತೆ. ಯಾವುದೇ ಪಾಯಸ ಮಾಡಲಿ ಚೂರು ಹಾಕಿದರೆ ಸಾಕು. ಇದನ್ನು ಸ್ಲೋ ಉರಿಯಲ್ಲಿ ಇಟ್ಕೋತೇನೆ ನಾನು. ತುಂಬ ಕುದ್ದಿದೆ ಈಗ ಬೇಡ. ಇದಕ್ಕೆ ಈಗ ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಚಿಕ್ಕದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ತುಪ್ಪನೇ ಹಾಕ್ತಾಯಿದ್ದೀನಿ. ಬೈತಾರೆ, ತುಪ್ಪ ತಿನ್ನಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ. ನೋಡಿ, 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು. 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೆ, ತೆಗೆದ್ನಿ ಸ್ನೇಹಿತರೆ. ಹಾಗಾಗಿ ತುಪ್ಪ ಕೂಡ ಕರಗಿದು. ಇಲ್ಲಿ ನೋಡಿ, ಈಗ ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡೆ ಗೋಡಂಬಿನ. ಸ್ವಲ್ಪ ಇದು ತುಪ್ಪದಲ್ಲಿ ಫ್ರೈ ಆಗಲಿ ಚೆನ್ನಾಗಿ. ಈ ಥರ ಪಾಯಸ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಹಾಕಿ ಮಾಡಿದರೆ ಸ್ನೇಹಿತರೆ. ಇವತ್ತು ಹೊಸ ವರ್ಷನೂ ಆಯಿತು ಮತ್ತು ನಮ್ಮ ಯಜಮಾನ್ರ ಬರ್ಡೇದು ಆಯಿತು. ಹಾಗಾಗಿ ಪಾಯಸ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಸೀರೆಗಳು ಬಂದಿದ್ದಾವೆ. ಆ ಸೀರೆಗಳನ್ನ ನೋಡಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ನಿಮಗೂ ಹೇಗೆ ಗೊತ್ತಾಗುತ್ತೆ ವಿಡಿಯೋ ಹಾಕಿರೋ ಒಳ್ಳೆಯದು. ಇನ್ಸ್ಟಾಗ್ರಾಮು ಫೇಸ್ಬುಕ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಅದರಲ್ಲಿ ಸೀರೆ ವಿಡಿಯೋಗಳು ತುಂಬಾ ಹೋಗ್ತಾ ಇದ್ದಾವೆ. ಯೂಟ್ಯೂಬಲ್ಲಿ ಭಾಳ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ದೊಡ್ಡ ದೊಡ್ಡ ವಿಡಿಯೋಗಳು ಮಾಡಿ. ಇಲ್ಲಿ ನೋಡಿ, ನಾನು ಮತ್ತು ಬೈಯೋನ್ ಹಾಕಿದೆ ಒಣ ದ್ರಾಕ್ಷಿ. ಯಾಕೆ ಈ ಥರ ಅಂದರೆ ಸ್ನೇಹಿತರೆ, ಇವು ನಮ್ಮ ತೋಟದ್ದು, ನಮ್ಮ ದೊಡ್ಡಮ್ಮ ಊರಲ್ಲಿ ಬಿಜಾಪುರದಲ್ಲಿ
ನಮ್ಮ ದೊಡ್ಡಮ್ಮವ್ರು ಹಾಕ್ತಾರೆ. ಅವ್ರು ಕೊಟ್ಟದ್ದು ಹೋದ ವರ್ಷದ್ದು ಅಲ್ಲ, ಆಚೆ ವರ್ಷದ್ದು ನೋಡಿ, 2 ವರ್ಷದ್ದು ಒಂದೊಂದು ದ್ರಾಕ್ಷಿ ಎಷ್ಟು ಚೆನ್ನಾಗಿದಾವೆ ನೋಡಿ ಅಲ್ವಾ. ತುಪ್ಪದ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಪರಿಮಳ. ಈ ಥರ ದಪ್ಪ ಆದರೆ ಇವು ನಮಗೆ ರೆಡಿಯಾಗಿದೆ ಅಂಥೇಳಿ ಅರ್ಥ ಸ್ನೇಹಿತರೆ. ರೆಡಿ ಆಯಿತು ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಗೋಡಂಬಿ ದ್ರಾಕ್ಷಿ. ಈಗ ಪಾಯಸಕ್ಕೆ ಹಾಕಿಬಿಡೋಣಲ್ಲ ಸ್ನೇಹಿತರೆ, ಬನ್ನಿ. ನೋಡಿ ಇಲ್ಲಿ ಈಚೆ ಕಡೆ ಪಾಯಸ ಇದು ಆಗ್ತಾ ಹೋಗಿದೆ. ಇಲ್ಲಿ ರೆಡಿ ಮಾಡಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕೋತೇನೆ. ನೋಡಿ ಯಾವ ಥರ ಉಬ್ಬಿದಾವೆ, ನಿಮ್ಗೆ ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ. ಈಗ ಹಾಕೊಂಡ್ಬಿಡ್ತೇವೆ ನೋಡಿ. ನೋಡಿ ಪಾಯಸ, ಈಗ ಹೆಸರುಬೇಳೆ ಪಾಯಸ ನಮಗೆ ರೆಡಿ ಆಯಿತು. ಇದಕ್ಕೆ ಒಂದು ಚೂರು ಏಲಕ್ಕಿನ ಹಾಕ್ತೇನೆ. ಈಗ ಕುಟ್ಬಿಟ್ಟು ಒಂಚೂರು ಏಲಕ್ಕಿನ ಹಾಕಿ ಬಿಡ್ತೇನೆ. ನೋಡಿ ಪಾಯಸ ರೆಡಿ ಆಗಿದೆಲ್ಲ. ಇದಕ್ಕೀಗ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿನ ನೋಡಿ, ಏಲಕ್ಕಿ ಒಂದೇ ಕಡೆ ಬಿತ್ತು, ಒಂದು 8 ರಿಂದ 10 ಏಲಕ್ಕಿನ ಹಾಕಿದ್ದೆ ಸ್ನೇಹಿತರೆ. ಸ್ವಲ್ಪ ಸಕ್ಕರೆ ಹಾಕಿ ಕುಟ್ಟಿದ್ದೆ. ಈಗ ಪಾಯಸ ರೆಡಿ ಆಗಿದೆ ಸ್ನೇಹಿತರೆ. ಮೊದಲಿಗೆ ದೇವರ ನೈವೇದ್ಯಕ್ಕೆ ಮಾಡ್ತೀನಿ, ಆಮೇಲೆ ನಾನು ನಮ್ಮಮ್ಮನಿಗೆ ಸ್ವಲ್ಪ ಹಾಕೊಂಡೋಗಿ ಕೊಟ್ಟು ಯಜಮಾನ್ರು ಬಂದಮೇಲೆ ಅವ್ರಿಗೆ ಕೊಡ್ತೇನೆ. ಈಗ ಪಾಯಸ ರೆಡಿ ಆಗಿದೆ. ನಿಮಗೆ ಕ್ಲಿಯರಾಗಿ ತೋರಿಸೋದಕ್ಕಾಗಲಿಕ್ಕೆ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಅಂತ ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ. ಕಲರ್ ಅಂತೂ ಮಸ್ತಾಗಿದಾವೆ ನೋಡಿ. ನಿಮಗೆ ಯಾವ ಕಲರ್ ಬೇಕಂತೇಳಿ ನೋಡ್ಕೊಳ್ಳಿ, ಯಾಕಂದರೆ ನಾನು ಬಿಚ್ಚಿ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಪಲ್ಲು ಬಂದು ಇದೇ ಇದೆ, ಮತ್ತು ಸೆರಗ್ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ. ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಇದರದ್ದು ಬಂದು ನೋಡಿ ಈ ಥರ ಇದೆ. ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ, ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ, ಅದರಲ್ಲಿ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಮಾತ್ರ ಸಾಫ್ಟ್ ಆಗಿದಾವೆ, ತುಂಬ ಗಟ್ಟಿ ಅಂತೇನಿಲ್ಲ. ನಿಮಗೆ ಕಾಣ್ತಿರ್ಬೋದು, ನೋಡುವಾಗಲೇ ಗೊತ್ತಾಗ್ತದೆ. ಕಲರ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ. ಕ್ವಾಲಿಟಿ ಅಂತೂ ನಂಬರ್ 1 ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಚೆನ್ನಾಗಿದಾವೆ. ಹಾಗಾಗಿ ನೋಡಿ ಈ ಥರ ಇವು 4 ಕಲರ್ದಾವೆ ಸ್ನೇಹಿತರೆ ನಿಮಗೆ. ಮತ್ತು ರೆಡಿ ಇದಕ್ಕೆ ಕುಚ್ಚು ಕೂಡ ಬಂದಿದ್ದಾವೆ, ರೆಡಿನೇ ಬಂದಿದ್ದಾವೆ. ಕುಚ್ಚು ಹಾಕುವಂಥ ಅವಶ್ಯಕತೆ ಏನಿಲ್ಲ. ಮತ್ತು ಸ್ವಲ್ಪ ಇದು ನೋಡಿ, ಇದು ಸೆರಗ್ ಹತ್ರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ. ಇದು ಹೋಗಲ್ಲ, ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ, ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು. ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೇನೆ. ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ, ನೀಟಾಗಿ ಕೂಡ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದ್ದಾವೆ ನೋಡಿ. ಈ ಥರ ಇದೆ. ಪಲ್ಲು ಬಂದು ಇದೆ ಅಂತ ಆವಾಗಲೇ ಹೇಳಿದ್ದೀನಿ, ಪಲ್ಲು ಇದೆ. ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ. ಬ್ಲೌಸ್ ಇಲ್ಲಿದೆ ನೋಡಿ, ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತಾ, ಈ ಥರ ಇದೆ ಬ್ಲೌಸು. ಮಾತ್ರ ಸ್ಮೂತಾಗಿ ಚೆನ್ನಾಗಿದ್ದಾವೆ ಎಲ್ಲ ಸೀರೆ. ಒಂದಕ್ಕಿಂತ ಒಂದು ಕಲರ್ ಕೂಡ ಚೆನ್ನಾಗಿದ್ದಾವೆ, ಕ್ವಾಲಿಟಿ ಕೂಡ ಚೆನ್ನಾಗಿದ್ದಾವೆ. ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಸ್ನೇಹಿತರೆ. ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬ ದಿನದಿಂದ ತಿಂದಿರಲಿಲ್ಲ ರಾಮ್ ಪಪ್ಳಕಾಯಿ. ಇದಕ್ಕೆ ರಾಮ್ ಪಪ್ಳಕಾಯಿ ಅಂತಾರೆ, ರಾಮಫಲ ಅಂತಾರೆ. ನಮ್ಮ ಶ್ರೇಯಮ್ಮನಿಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ತಿಂತಿದ್ಲು. ಈಗ ಇದನ್ನು ಯಾವತ್ತೂ ತಿಂದಿಲ್ಲಮ್ಮ, ಗೊತ್ತಿಲ್ಲ ಅಂತ ಇದ್ದಾಳೆ ಸ್ನೇಹಿತರೆ. ತಂದು 2-3 ದಿನ ಆಗಿದೆ, ಹಣ್ಣಾಗಿದೆ. ಮರದಿಂದನೇ ಕೊಯ್ಕೊಂಬಂದಿದ್ದಾರೆ. ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ ಇಲ್ಲಿ ಹಣ್ಣಾಗಿದೆ ಮಾತ್ರ. ವಾವ್ ನೋಡಿ, ಸಖತ್ತಾಗಿರುವಂಥ ಹಣ್ಣು ಅಂತ ಹೇಳ್ಬೋದು. ಟೇಸ್ಟಿಯಾಗಿರುವಂಥ ಹಣ್ಣು, ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಸೂಪರಾಗಿದೆ. ಸ್ವೀಟ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಅಂತೂ ಸ್ವೀಟು ತುಂಬ ವರ್ಷದಿಂದ ತಿಂದಿರಲಿಲ್ಲ ನೋಡಿ. ಈ ಹಣ್ಣು ಆಲ್ಮೋಸ್ಟ್ ಉಡುಪಿ ಮಂಗಳೂರು ಕಡೆ ತುಂಬಾ ಇರುತ್ತೆ ಇದು. ಆದರೆ ಎಲ್ಲರ ಮನೆ ಹತ್ರ ಗಿಡದಲ್ಲಿ ಜಾಸ್ತಿ ಆಗೋದಿಲ್ಲಲ್ಲ, ಸ್ವಲ್ಪ ಸ್ವಲ್ಪ ಆಗುತ್ತೆ. ಅವರೇ ತಿಂತಾರೆ, ಯಾರು ಕೊಡ್ತಿರ್ಲಿಲ್ಲ. ಮತ್ತು ಇದು ಹಣ್ಣು ಮಾರೋದಕ್ಕೂ ಬರಲ್ಲ, ತುಂಬ ಕಮ್ಮಿ. ಅದಕ್ಕಾಗಿ ಈಗ
ಮೊನ್ನೆ ನಮ್ಮ ಅಮ್ಮರ ಮನೆಯಲ್ಲಿ ತಂತೆ 2 ಕೊಯ್ಕೊಂಬಂದಿದ್ರು ಯಜಮಾನ್ರು ನೋಡಿ, ಫ್ರೆಶ್ ಆಗಿದೆ. ಶ್ರೇಯ ತಿಂತಾಳೆ ಇಲ್ಲ ಗೊತ್ತಿಲ್ಲ, ಡೌಟ್. ಸೀತಾಫಲ ತಿಂದಾಗೆ ಇದು ಕೂಡ ಅಷ್ಟು ರುಚಿ ಇದೆ ಸೀತಾಫಲದ ಹಾಗೇನೆ ನೋಡಿ ಸ್ನೇಹಿತರೆ. ನಾವಂತೂ ತಿಂದು ರೂಢಿ ಇದೆ, ನಮಗೆ ಅಭ್ಯಾಸ ಇದೆ. ಆಯ್ತು ಬನ್ನಿ ಸ್ನೇಹಿತರೆ ನೋಡಿ, ಬೆಳಗ್ಗೆ ಪಾಯಸ ಮಾಡಿದ್ವಿ, ಅನ್ನ ಸಾಂಬಾರು ಮಾಡಿದ್ವಿ, ಊಟ ಮಾಡಿದ್ವಿ. ಈಗ ಟೈಮ್ ಆಗ್ತಾವ ಬಂದಿದೆ ನೋಡಿ. ಇವರು ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಲಗಿದ್ದಾರೆ. ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೆ. ಅವ್ರದ್ದು ಇವತ್ತು ಬರ್ತಡೇನೂ ಆಚರಿಸ್ಲಿಲ್ಲ, ಏನೂ ಇಲ್ಲ ನೋಡಿ. ಅಲ್ಲಷ್ಟೇ ಬರ್ಡೇ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ವಿಶ್ ಮಾಡಿದ್ವಿ, ಅಷ್ಟು ಬೈಸ್ಕೊಂಡು ಅಂದರೆ ಯಾವಾಗಲೂ ಅವರು ಕೇಕ್ ಕಟ್ ಮಾಡೋದಾಗಲಿ ಇದನ್ನಾಗಲಿ ಮಾಡಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಬೇಡ ಇನ್ನೆಂಥ ಹೊಸದು ಮಾಡೋದು ಅಂತೇಳಿ ಬೈದರು. ಬಿಟ್ಬಿಟ್ಟಿವಿ ನಾವು, ಬೇಡ ಅಂತ ಬೈಸ್ಕೊಂಡು ಮಾಡೋದು ಯಾಕಂತೇಳಿ ಇಲ್ಲಿ ರೂಮಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಕತ್ಲೆ ಆಯಿತು. ಅದಕ್ಕಾಗಿ ಬೇಡ ಅಂದಮೇಲೆ ಮತ್ತೆ ಎಂತ ಮಾಡೋದು ಬಿಟ್ಬಿಟ್ಟೇವೆ ನೋಡಿ. ಪಾಯಸ ಮಾಡಿದ್ವಿ, ಅಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತು ವಿಡಿಯೋ ಏನು ಜಾಸ್ತಿ ಮಾಡೋಕ್ಕಾಗಿಲ್ಲ ನನಗೂ. ಎಷ್ಟಾಗುತ್ತೋ ಅಷ್ಟೇ ವಿಡಿಯೋನ ಹಾಕ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಮತ್ತು ನಮ್ಮ ಚಾನಲ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಹಾಗೆ ಸೀರೆಗಳು ನಾಳೆ ಹಾಕ್ತೀನಿ. ಸೀರೆದ್ದು ಒಂದು ವಿಡಿಯೋ ಮಾಡಿದ್ದಿದೆ, ಹಾಕ್ತೀನಿ. ಇವತ್ತು ಮಾಡಿದ್ದು ಸಾಯಂಕಾಲ, ನಾಳೆ ಸ್ವಲ್ಪ ಬರ್ತಾವೆ, ನಾಳೆ ಸ್ವಲ್ಪ ಮಾಡಬೇಕು. ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ. ಫೋನ್ ನಂಬರ್ ಅಂತೂ ಹಾಕಿರ್ತೇನೆ, ಒಂದು ವಿಡಿಯೋದಲ್ಲಿ ಇಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಆದರೂ ಸಿಗುತ್ತೆ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ, ಗುಡ್ ನೈಟ್.